ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 25ನೇ ತಿರುನಾಮ ಸರ್ವಃ. ಸಾಮಾನ್ಯವಾಗಿ ದೈವಿಕ ವಿವಾಹಗಳನ್ನು ವಧುವಿನ ಹೆಸರಿನಿಂದಲೇ ಕರೆಯಲಾಗುತ್ತದೆ. ಉದಾಹರಣೆಗೆ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹವನ್ನು ರುಕ್ಮಿಣಿ ಕಲ್ಯಾಣವೆಂದು, ಶ್ರೀರಾಮ ಮತ್ತು ಸೀತೆಯ ವಿವಾಹವನ್ನು ಸೀತಾ ಕಲ್ಯಾಣವೆಂದು, ಶಿವ ಮತ್ತು ಪಾರ್ವತಿಯ ವಿವಾಹವನ್ನು ಪಾರ್ವತಿ ಕಲ್ಯಾಣವೆಂದು ಹಾಗೂ ಮುರುಘಾ ಮತ್ತು ವಳ್ಳಿಯ ವಿವಾಹವನ್ನು ವಳ್ಳಿ ಕಲ್ಯಾಣವೆಂದು ಕರೆಯಲಾಗುತ್ತದೆ. ಆದರೆ ಶ್ರೀನಿವಾಸ ಮತ್ತು ಪದ್ಮಾವತಿಯವರ ವಿವಾಹ ಮಾತ್ರ ಶ್ರೀನಿವಾಸ ಕಲ್ಯಾಣವೆಂದೇ ಪ್ರಸಿದ್ಧಿಯಾಗಿದೆ. ಏಕೆಂದರೆ ಹೆಚ್ಚಿನ ದೈವಿಕ ವಿವಾಹಗಳನ್ನು ವಧುವಿನ ಕುಟುಂಬದವರೇ ಮುಂದೆ ನಿಂತು ನಡೆಸಿಕೊಡುತ್ತಿದ್ದರು. ಆದರೆ ಶ್ರೀನಿವಾಸ ಕಲ್ಯಾಣದ ವಿಷಯದಲ್ಲಿ ಶ್ರೀನಿವಾಸನೇ ಕುಬೇರನ ಬಳಿ ಹೋಗಿ ತನ್ನ ಮದುವೆಗಾಗಿ ಸಾಲವನ್ನು ಕೇಳಿದನು. ಆದರೆ ಇಲ್ಲಿ ಭಗವಂತನೇ ತನ್ನ ವಿವಾಹದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಆಯೋಜಿಸಿದ್ದರಿಂದ ಇದನ್ನು ಶ್ರೀನಿವಾಸ ಕಲ್ಯಾಣ ಎಂದು ಕರೆಯಲಾಗುತ್ತದೆ. ಈ ದೈವಿಕ ವಿವಾಹದಲ್ಲಿ ಎಲ್ಲ ದೇವತೆಗಳು, ಋಷಿಗಳು ಮತ್ತು ಅಸುರರು ಸಹ ಪಾಲ್ಗೊಂಡಿದ್ದರು. ಅಪಾರ ಸಂಖ್ಯೆಯಲ್ಲಿ ಬಂದಿದ್ದ ಅತಿಥಿಗಳಿಗೆ ಅಡುಗೆ ಮಾಡಿ ಬಡಿಸಲು ಭಗವಂತನು ಅಡುಗೆಯ ಜವಾಬ್ದಾರಿಯನ್ನು ಅಗ್ನಿದೇವನಿಗೆ ವಹಿಸಿದ್ದನು. ಅಗ್ನಿಯು ಅತ್ಯಂತ ಭವ್ಯವಾದ ಔತಣವನ್ನು ಸಿದ್ಧಪಡಿಸಿದ್ದನು. ವಿವಾಹ ಮಹೋತ್ಸವಕ್ಕಾಗಿ ತಿರುಪತಿಯ ನಾರಾಯಣಪುರಕ್ಕೆ ಹೊರಡುವ ಮುನ್ನ ಅತಿಥಿಗಳೆಲ್ಲರೂ ಭೋಜನ ಸವಿಯಲು ಅಲ್ಲಿ ಸೇರಿದ್ದರು. ಮದುವೆಯ ಸಂಭ್ರಮ ಹಾಗೂ ಉತ್ಸಾಹದಲ್ಲಿದ್ದ ಭಗವಂತನು ಅತಿಥಿಗಳೆಲ್ಲರೂ ಭೋಜನ ಮುಗಿಸಿ ಹೊರಡಲು ತಡವಾಗುತ್ತದೆ ಎಂದು ಭಾವಿಸಿ ತಾವೇ ಮೊದಲು ಕುಳಿತು ಭೋಜನ ಮಾಡಲು ಆರಂಭಿಸಿದರು. ಇದನ್ನು ಗಮನಿಸಿದ ದೇವತೆಗಳು, ಋಷಿಗಳು ಮತ್ತು ಅಸುರರು ಕೋಪಗೊಂಡು ಭಗವಂತನ ಬಳಿ ಹೋಗಿ, ಬಂದ ಅತಿಥಿಗಳಿಗೆ ಮೊದಲು ಆಹಾರ ಬಡಿಸುವುದು ನಿಮ್ಮ ಕರ್ತವ್ಯವಲ್ಲವೇ? ಅತಿಥಿಗಳಿಗೆ ಬಡಿಸುವ ಮುನ್ನವೇ ನೀವೇ ಆಹಾರ ಸೇವಿಸುವುದು ಸರಿಯೇ ಎಂದು ಪ್ರಶ್ನಿಸಿದರು. ಅದಕ್ಕೆ ಭಗವಂತನು ಮುಗುಳ್ನಗುತ್ತಾ, ಬನ್ನಿ ನನ್ನ ಜೊತೆಯಲ್ಲೇ ಊಟಕ್ಕೆ ಕೂತ್ಕೊಳ್ಳಿ ಎಂದು ಎಲ್ಲರನ್ನೂ ಕರೆದನು. ಇನ್ನೇನು ಊಟಕ್ಕೆ ಕೂರಲು ಸಿದ್ಧರಾಗುತ್ತಿದ್ದಂತೆಯೇ ಎಲ್ಲರಿಗೂ ಹೊಟ್ಟೆ ತುಂಬಿದ ಅನುಭವವಾಯಿತು. ಅವರೆಲ್ಲರೂ ಇನ್ನೂ ನಿಂತಿರುವುದನ್ನು ಕಂಡ ಭಗವಂತನು, ಏನಾಯ್ತು, ಬನ್ನಿ ಕೂತ್ಕೊಳ್ಳಿ, ಭೋಜನ ಅತ್ಯಂತ ರುಚಿಕರವಾಗಿದೆ ಎಂದನು. ಅದಕ್ಕೆ ಎಲ್ಲರೂ, ಇಲ್ಲ ನಮಗೆ ಹೊಟ್ಟೆ ತುಂಬಿದೆ, ನಾರಾಯಣಪುರಕ್ಕೆ ಹೊರಡೋಣ ಎಂದರು. ಸರಿ ಎಂದು ಭಗವಂತನು ತಮ್ಮ ಭೋಜನವನ್ನು ಮುಗಿಸಿ ಎಲ್ಲರೊಂದಿಗೆ ನಾರಾಯಣಪುರಕ್ಕೆ ಹೊರಟನು. ಪ್ರಯಾಣದ ಸಮಯದಲ್ಲಿ ಬ್ರಹ್ಮನು ಭಗವಂತನನ್ನು, ನೀವು ಊಟ ಮಾಡಿದಾಗ ಅಲ್ಲಿದ್ದ ಅತಿಥಿಗಳೆಲ್ಲರಿಗೂ ಹೊಟ್ಟೆ ತುಂಬಿದ ಅನುಭವ ಉಂಟಾಗಿದ್ದು ಹೇಗೆ ಎಂದು ಕೇಳಿದಾಗ ಭಗವಂತನು, ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಪೌಷ್ಟಿಕಾಂಶಗಳ ಅಗತ್ಯವಿರುವುದರಿಂದ ನಾವು ಆಹಾರವನ್ನು ಸೇವಿಸುತ್ತೇವೆ. ಆಹಾರವನ್ನು ಕೇವಲ ಬಾಯಿ ಮಾತ್ರ ಸವಿದರೂ ಅದರ ಪೌಷ್ಟಿಕಾಂಶಗಳು ದೇಹದ ಪ್ರತಿಯೊಂದು ಜೀವಕೋಶವನ್ನು ತಲುಪುತ್ತವೆ. ಅದೇ ರೀತಿ ಈ ಇಡೀ ಸೃಷ್ಟಿಯೇ ನನ್ನ ದೇಹ. ನಾನು ಈ ಸೃಷ್ಟಿಯ ಮೂಲ ಮತ್ತು ಪ್ರತಿಯೊಂದು ಜೀವಾತ್ಮದೊಳಗಿರುವ ಪರಮಾತ್ಮ. ಆದ್ದರಿಂದ ನಾನು ಆಹಾರ ಸೇವಿಸಿದರೆ ಈ ಇಡೀ ಸೃಷ್ಟಿಯೇ ಸೇವಿಸಿದಂತೆ ಎಂದನು. ಸರ್ವಂ ಎಂದರೆ ಎಲ್ಲವೂ ಎಂದು ಅರ್ಥ. ಸರ್ವಃ ಎಂದರೆ ಈ ಇಡೀ ಸೃಷ್ಟಿಯನ್ನೇ ತನ್ನ ಶರೀರವನ್ನಾಗಿ ಹೊತ್ತಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಸರ್ವಾಯ ನಮಃ ಎಂದು ಜಪಿಸಿದರೆ ನಮಗೆ ಸುಖ ಮತ್ತು ಶಾಂತಿಯಿಂದ ಬದುಕಲು ಭಗವಂತ ಬೇಕಾಗಿದ್ದ ಎಲ್ಲವನ್ನೂ ನೀಡಿ ನಮ್ಮನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.